ಕಾರಣ ನಾನು ಈ ಒಂದು ಚಿನ್ನವನ್ನು 10 ಪೌಂಡ್ ಚಿನ್ನವನ್ನು ಇಲ್ಲಿ ರಾಷ್ಟ್ರೀಯ ಬ್ಯಾಂಕ್ ವಿಜಯ ಬ್ಯಾಂಕಲ್ಲಿ ಇಟ್ಟಿದ್ದೆ. ನನಗೆ ಸ್ವಲ್ಪ ಹಣದ ಅಡಚಣೆ ಇತ್ತು, ಅದರಿಂದ ಸ್ವಲ್ಪ ಜಾಸ್ತಿಗೆ ಆಗಿದೆ. ಹಾಗೆ ಇವನು ಕಾರ್ತಿಕ್ ಚಿಕ್ಕದ್ರಿಂದಲೇ ನನಗೆ ಚಿಕ್ಕಂದೇ ಶಾಲೆಗೆ ಹೋಗುವಾಗಲೇ ನಮಗೆ ಅವರ ತಂದೆ ತಾಯಿ ಎಲ್ಲ ಪರಿಚಯ ಇತ್ತು. ಹಾಗೆ ಪರಿಚಯಸ್ಥವಲ್ಲ ಅಂತ ಹೇಳಿ ನಾನು ಅವರಿಗೆ ಸ್ವಲ್ಪ ಹಣ ಜಾಸ್ತಿ ನಾನು ತೆಗೆದುಕೊಡ್ತೇನೆ ಅಂತೇಳಿ 3,04,000 ರೂಪಾಯಿ ತೆಗೆದುಕೊಟ್ಟರು ನಮಗೆ ಸುರತ್ಕಲ್ ಬ್ರ್ಯಾಂಚಿನಲ್ಲಿ. ಆಮೇಲೆ ನಾನು ಸ್ವಲ್ಪ ಸಮಯದ ನಂತರ ಚಿಕ್ಕಮಗಳೂರಿಗೆ ನಮಗೆ ಅಲ್ಲಿ ರಿಲೇಟಿವ್ನಲ್ಲಿ ಒಬ್ಬರು ಡೆತ್ ಆದರು, ಮತ್ತು ಅದೇ ಅಲ್ಲಿ ಪ್ರಾಬ್ಲಮಲ್ಲಿ ಇತ್ತು, ಅಲ್ಲಿ ಹೋಗಿ ಸ್ವಲ್ಪ ಸಮಯ ಇದ್ದೆ. ಇವನು ಡೆತ್ ಆಗಿದ್ದ ವಿಷಯ ಗೊತ್ತಾಗಿ ನಾನು ಇಮಿಡಿಯೇಟಾಗಿ ಬಂದು ಇವನು ಡೆತ್ ಆಗಿದ್ದಲ್ಲ, ಇವನು ಇದು ಬ್ಯಾಂಕಲ್ಲಿ ನಾನು ಇಟ್ಟಿದ್ದಲ್ಲ ಹಣ ಅಂತ, ಇದು ಚಿನ್ನ ಅಂತ ಹೇಳಿ ಬಂದು ಡೈರೆಕ್ಟ್ ನಾನು ಸುರತ್ಕಲ್ ಬ್ರಾಂಚಿಗೆ ಹೋದೆ. ಅಲ್ಲಿ ಇನ್ಸ್ಪೆಕ್ಷನ್ ಮಾಡುವಾಗ ಅದು 4 ತಿಂಗಳಲ್ಲಿ ರಿಲೀಸ್ ಆಗಿದೆ. ಹಾಗೆ ನಾನು ಹೇಳಿದೆ, 4 ತಿಂಗಳಲ್ಲಿ ರಿಲೀಸ್ ಆಗಲಿಕ್ಕೆ ಚೀಟಿ ನನ್ನ ಹತ್ರ ಇದೆ, ಹೇಗೆ ರಿಲೀಸ್ ಮಾಡಿದ್ರಿ ನೀವು? ಅದು ನಾವು ಇದ್ದಿಲ್ಲ, ನಮ್ಮ ಬ್ಯಾಂಕಲ್ಲಿ ಬೇರೆಯವರು ಇದ್ದಿದ್ದು, ಈಗ ನಾವು ಹೊಸಬರು 2 ಜನ ಅಂತ ಹೇಳಿದರು. ಅದು ಹೊಸಬರು ಆದ್ರೂ ಮತ್ತು ಕಂಪ್ಯೂಟರಲ್ಲಿ ನೋಡುವಾಗ ಇದೆ, ನಾನು ಇಟ್ಟಿದ್ದು ಎಲ್ಲ ನನ್ನದು ಫೋಟೋ, ನನ್ನದು ರೆಕಾರ್ಡ್ಸ್ ಎಲ್ಲ ಕಂಪ್ಯೂಟರ್ನಲ್ಲಿ ಆ್ಯಡ್ ಆಗಿದೆ. ಇವರು ಚಿನ್ನ ಇಲ್ಲ, ಚಿನ್ನ ರಿಲೀಸ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, 4 ತಿಂಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಅಂತ. ಮುಂದೆ ಅದರದ್ದು ಏನಾದರೂ ಕಾನೂನು ಕ್ರಮ ನಂದಲ್ವ ಚಿನ್ನ ನಮ್ಮದು 10 ಪೌಂಡ್ ಚಿನ್ನ ಅದು. ಈಗ ಅದು ಏನಾದರೂ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ಅದನ್ನು ಸಿಕ್ಕುವಾಗೆ ಏನಾದರೂ ನೀವು ಮೀಡಿಯಾದವರು ಅವರೆಲ್ಲ ಸೇರಿ ನಮಗೆ ಒಂದು ಸಹಾಯ ಮಾಡಬೇಕಷ್ಟೇ. ಯಾವ ಬ್ಯಾಂಕ್? ಎಲ್ಲಿ ಅದು ಬ್ಯಾಂಕ್ ಎಲ್ಲಿ ಅಡವಿಟ್ಟಿದೆ? ಯಾವ ಬ್ಯಾಂಕ್? ಸುಬ್ರಹ್ಮಣ್ಯ ಫೈನಾನ್ಸ್, ಸುರತ್ಕಲ್ ಸುಬ್ರಹ್ಮಣ್ಯ ಬ್ಯಾಂಕ್ನಲ್ಲಿ ಅಡವಿಟ್ಟು. ನಾವು ತುಂಬ ಕಷ್ಟದಲ್ಲಿದ್ದರಿಂದ ಕಾರಣ ನಾನು ಭಾಳ ಕಷ್ಟದಲ್ಲಿ, ಅದಕ್ಕೋಸ್ಕರ ಅಲ್ಲಿ ಅಡವಿಟ್ಟು ನಾವು ಪ್ರತಾಪ ಬರ್ತಾಯಿದ್ವಿ. ಈಗ ಚಿನ್ನವೂ ಇಲ್ಲ, ನಮ್ಮದು ಪರಿಸ್ಥಿತಿ ತುಂಬ ಹದಗೆಟ್ಟಿದೆ. ಅದಲ್ಲದೆ ನಾನು ಕಷ್ಟದಲ್ಲಿ ಅಂದರೆ ತುಂಬ ಕಷ್ಟದಲ್ಲಿದ್ದೇನೆ. ಮನೆಯ ವಿಷಯದಲ್ಲೂ ನಮ್ಮ ಫ್ಯಾಮಿಲಿ ವಿಷಯದಲ್ಲೂ ತುಂಬ ಕಷ್ಟದಲ್ಲಿದ್ದೇನೆ. ನನಗೆ ಇದಕ್ಕೆ ಯಾರಾದರೂ ಸೇರಿ ಮೀಡಿಯಾದವರು ಇವರು ಹೆಲ್ಪ್ ಮಾಡಿ ನನ್ನ ಚಿನ್ನವನ್ನು ಸಿಕ್ಕುವ ಹಾಗೆ, ಇಲ್ಲದರ ಹಣವಾದರೂ ಸಿಕ್ಕುವ ಹಾಗಾದರೆ ನನಗೆ ತುಂಬ ನಾನು ಕಷ್ಟದಲ್ಲಿದ್ದೀನಿ. ನನ್ನ ಪ್ರಾಬ್ಲಮ್ ದೇವರಿಗೂ ನಮಗೂ ಮಾತ್ರ ಗೊತ್ತು, ಅಂಥ ಪರಿಸ್ಥಿತಿ ನನ್ನದು. ಇಂಜಿನ್ ಪೂರ ತೂದು ತರನೆ ಪೂರ ಕಾಲು ಇಂಜಿನ್ ಏತು ಆತಂದು ಏತು ಆಲ್ರೆಡಿ ಹಾಕಲು ರೆಡಿ ಮಲ್ತೊಂದು ಪೂರಲ್ಲ ರೆಡಿ ಮಲ್ತೊಂದು ಏರ್ನೆಲ್ಲ ಒಂದು ತಾರತಮ್ಯ ತಂಚಿ ಪಾಡು ಇರಂಚರಪ್ಪ ಬಲ್ತೀನಿ ಅಡೆಗೆ ನಾನು ಗೊತ್ತ ಬ್ಯಾಂಕಿಗೆ ಹೋಯ್ತು ತೂಕ ಡೌಟ್ ಬಂಡ ಇತ್ತದ ಏರೆಲ್ಲ ಜವನೇರೆ ನಂಬರ್ ಆಪಿ ಕಾಸು ಉಂಡತ್ತೆ ಆಸ್ತಿ ಕಾಸು ಬಂಡ ಅಲ್ಲಿ ಬರತ್ತಿ ಅಲ್ಲ ಟಿವಿ ಅಪ್ಪ ಮನೆಗೆ ಇರ್ತೀವಿ ಇನ್ಸೂರ್ ಬಂತದ್ದು 4 ಲಕ್ಷ ಮಾಮೂಲಿಗೆ ಇಂಚೇನು ಕಾಸಿಂದ ಬಂಡ ಉಳ್ಳ ಮಲ್ಪಾಡಿ ಅಂಚರಪ್ಪ ಇರ್ತದ ಬಂದಾಗ ಇಂಚ ಗೋಲ್ ಮಲ್ ಗೊತ್ತಾಟ ಗೋಲ್ ಮಾಡಿದ್ರೆ ಫಸ್ಟಿಗೆ ಗೊತ್ತಾಗ್ಬಿಡುತ್ತೆ ಏತು ಬಡ್ಡಿ ಈಗ ನೋಟಿಸ್ ಕಳ್ಕೊಂಡಾಗ ಇಜ್ಜಿ ಮಾತಾ ಬ್ಯಾಂಕ್ ನೋಟಿಸ್ ಕಳ್ಕೊಂಡು ಈಗ ನೋಟಿಸ್ ಕಳ್ಕೊಂಡಾಗ 4 ತಿಂಗಳು ರಿಲೀಸ್ ಆಗ್ತದೆ. 4 ತಿಂಗಳು ರಿಲೀಸ್ ಆಗ ಯಾವ ಎಂಚ ಬರಿಯಾಗ ಚೀಟಿ ಅಂಡಪ್ಪನಾಗ ನಿಖಲು ಬಂಗಾರ ಎಂಚ ಬರಿಯಾಗ ಎತ್ತ ಎಂಟಿ ಅವಳು ವಿಜಯ್ ನಾವು ಗೊತ್ತಾಗ್ತದೆ ಇನ್ನು ದಪ್ಚಿಪ್ಪಿ ಯಾಕೆ ಹೊಸತ್ತು ಕಟ್ಟಿದೆಲ್ಲ ಕಂಪ್ಯೂಟರ್ ಪೂರ ಆಡು ಪೂರ ಆಲ್ರೆಡಿ ಮ್ಯಾನೇಜರ್ ಮುಕ್ಕುಲಿ ಇಂಜಿನ್ ಗಾಡಿ ಕೊಂಜೋಕುಲಿ ಐಕಲು ಕುಲ್ಲೊಂದು ನಾವು ಇದ್ದಿಲ್ಲ. ನಮಗೆ ನ್ಯಾಯ ಬೇಕಲ್ಲ, ನೀವು ಹೀಗೆ ಮಾತಾಡಿದ್ರೆ ಹೇಗೆ? ನಮ್ದಲ್ವಾ ಬಂಗಾರ ಹೋಗೋದು ಅನ್ಕೊಂಡೋಡಿ ಅದು ಹೇಗೆ ರಿಲೀಸ್ ಮಾಡಿದ್ರಿ? ಅದು ಅವ್ರು ಕೊಟ್ಟಿದ್ದು ನಮಗೆ ಗೊತ್ತಿಲ್ಲ, ಯಾರು ಕೊಟ್ಟಿದ್ದು ಡುಂಬಿ ಇತ್ತ ಮುಕ್ಕಲು 2 ಜನ ಗೊತ್ತಾಯ್ತು.